ಹಾಯ್ ಆಲ್. 2 ದಿನ ದೇವಸ್ಥಾನಕ್ಕೆ ಅಂತ ಊರು ಬಿಟ್ಟು 2 ದಿನ ಆಗಿತ್ತು. ಅಂತಂದರೆ ಒಂದು ಕಾಡಲ್ಲಿರುವಂಥ ಇದು ದೇವಸ್ಥಾನ, ಅಂದರೆ ಪವರ್ಫುಲ್ ಅಮ್ಮನವ್ರ ದೇವಸ್ಥಾನ ಇದು. ಅಲ್ಮೇಲ್ ಮಂಗಮ್ಮ ಅಂತ ದೇವ್ರ ಹೆಸರು ಬಂದು, ಇದು ತಮಿಳ್ನಾಡು ಸೈಡ್ ಇರೋದು. ಅಂದರೆ ನಮ್ಮ ಕರ್ನಾಟಕಕ್ಕೆ ಬಾರ್ಡ್ರು, ತಮಿಳ್ನಾಡು ಬಾರ್ಡ್ರ್ ಇದೆ ಅಲ್ವಾ. ಈಗ ನಮ್ಮ ಬೆಟ್ಟ ಕೂಡ ತಮಿಳ್ನಾಡು ಬಾರ್ಡ್ರೇ ತಾನೆ, ಅದ್ರ ಪಕ್ಕ ಇರೋವಂಥದ್ದು. ಇದು ಕಾಡಲ್ಲಿರೋ ದೇವಸ್ಥಾನ ಇದು. ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನಾವು ಬೆಟ್ಟದ ತುದಿನಲ್ಲಿ ಹೋಯ್ತಾ ಇದ್ದೀವಿ ಇವಾಗ. ಅಂದರೆ ಅಲ್ಲಿ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನದ್ದು ನಾನು ವಿಡಿಯೋ ಮಾಡಲಿಲ್ಲ, ಯಾಕಂತಂದರೆ ವಿಡಿಯೋ ಮಾಡಬಾರ್ದು. ಅದಕ್ಕೆ ದೇವ್ರದ್ದೆಲ್ಲ ಫೋಟೋ ತೋರ್ಸೋದು ಬೇಡ ಅಂಥೇಳಿ ವಿಡಿಯೋ ಮಾಡಲಿಲ್ಲ. ಇದು ಮೇಲ್ಗಡೆ ಗಿರಿ ಅಂತ ಐತೆ, ಅಲ್ಲಿಗೆ ನಾವು ಹೋಗಿದ್ದು. ಅಲ್ಲಿಗೆ ಹೋಗಿದ್ದಾಗ ಇದು ವಿಡಿಯೋ ಮಾಡಿರೋದು. ಎಷ್ಟು ಮೇಲ್ಗಡೆ ಹೋಗಿದ್ವಿ ಅಂತಂದರೆ ಪೂರ್ತಿ ತಮಿಳ್ನಾಡೆಲ್ಲ ಕಾಣಿಸ್ತಿತ್ತು. ಅಲ್ಲಿ ನಿಂತ್ಕೊಂಡ್ರೆ, ಮೇಲೆ ತುದಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ತಮಿಳ್ನಾಡು ಪೂರ್ತಿ ಕಾಣ್ತಿತ್ತು. ಅಂದರೆ ತಮಿಳ್ನಾಡು ಪೂರ್ತಿ ಅಂತಲ್ಲ, ಅಲ್ಲಿ ಅಕ್ಕಪಕ್ಕ ಯಾವ್ಯಾವ ಊರುಗಳಿದೆ ಅದು ಪೂರ್ತಿ ಕಾಣ್ತಿತ್ತು. ಅಷ್ಟು ಮೇಲೋಗಿದ್ವಿ. ಮೇಲ್ಗಡೆ ನೋಡಿ, ಇದು ತುದಿನಲ್ಲಿ ತ್ರಿಶೂಲ ನೆಟ್ಟಿರೋದು. ಅಲ್ಲಿ ನೋಡಿ, ಅಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಅದು ಮೇಟೂರು ಡ್ಯಾಮ್ ಅಂತ ಅನಿಸುತ್ತೆ. ನೀರು ನೋಡಿ, ಅದು ಡ್ಯಾಮ್, ಅದು ಡ್ಯಾಮಿಂದ ನೀರು ಹೋಗ್ತಾ ಇರೋದು. ಹೊಳೆನೋ ಡ್ಯಾಮು ಗೊತ್ತಿಲ್ಲ, ನೀರು ಹೋಗ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಮನೆಗಳಿದೆ ನೋಡಿ, ಇದೆಲ್ಲ ಪೂರ್ತಿ ತಮಿಳ್ನಾಡು. ಪುಟ್ಟ ಮನೆಗಳು ಕಾಣಿಸ್ತಿದೆ ಅಲ್ಲ, ಅದೆಲ್ಲ ಪೂರ್ತಿ ತಮಿಳ್ನಾಡು. ನಾವು ಎಷ್ಟು ಮೇಲಿರಬೇಡ, ಆ ಮನೆಗಳು ಊರೆಲ್ಲ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಾಣ್ತಿದೆ. ಮತ್ತು ಹಾಗೆಯೇ ಅಷ್ಟು ದೊಡ್ಡ ಡ್ಯಾಮ್ ಬಂದು ಅಷ್ಟು ಚಿಕ್ಕದಾಗಿ ಕಾಣ್ತಿದೆ. ಅಂದರೆ ಅಷ್ಟು ಮೇಲ್ಗಡೆ ಹೋಗಿದ್ವಿ. ಅಂದರೆ ಇವಾಗ ತೋರಿಸಿದ್ನಲ್ಲ, ಅಲ್ಲಿ ತ್ರಿಶೂಲ ಇರೋ ಕಡೆ ನಾವು ಹೆಣ್ಮಕ್ಳು ಹೋಗಂಗಿಲ್ಲ, ಅಲ್ಲಿ ಗಂಡಸರು ಮಾತ್ರ ಹೋಗಿರೋದು. ನಮ್ಮ ಮೈದಾ ವಿಡಿಯೋ ಮಾಡಿಕೊಟ್ಟಿದ್ರು. ಅದರಿಂದ ಕೆಳಗಡೆ ಇರೋ ಬಂಡೆ ಮೇಲೆ ನಾವೆಲ್ಲರೂ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. 2 ದಿನ ಫ್ಯಾಮಿಲಿ ಜೊತೆ ಟ್ರಿಪ್ಪಲ್ಲಿದ್ವಿ. ಕಾಡಲ್ಲಿದ್ದರೂ ಕೂಡ ರೇಷನ್ ಎಲ್ಲ ತೊಗೊಂಡೋಗಿದ್ವಿ. ಅಲ್ಲೇ ಅಡುಗೆ ಮಾಡಿಕೊಂಡು ರುಚಿಯಾಗಿ ತಿಂದ್ವಿ. ಅಂದರೆ ಸೌದೆ ಎಲ್ಲ ಸಿಗುತ್ತಲ್ವ, ಸೌದೆ ತಗೊಂಡು ಸೌದೆ ಒಲೆಯಲ್ಲಿ ಮಾಡ್ಕೊಂಡಿದ್ವಿ. ಊಟಕ್ಕೆಲ್ಲ ಏನು ತೊಂದರೆ ಆಗಲಿಲ್ಲ, ರೇಷನ್ ತಗೊಂಡೋಗಿದ್ವಲ್ಲ. ತುಂಬಾ ಚೆನ್ನಾಗಿತ್ತು. ಮಾತ್ರ ಇದನ್ನು ನಾನು ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಎಷ್ಟೋ ವರ್ಷದಿಂದ ಆಸೆ ಇತ್ತು. ಎಷ್ಟೋ ಜನ ಹೇಳೋರು, ನಾವು ಗಿರಿಗೆ ಹೋಗಿದ್ದೀವಿ, ನೋಡಿದ್ದೀವಿ, ಅಲ್ಲೆಲ್ಲ ತುಂಬ ಚೆನ್ನಾಗೈತೆ, ಹಂಗೆ ಹಿಂಗೆ ಅಂತ. ಅದನ್ನು ಕೇಳಿದಾಗೆಲ್ಲ ಅನಿಸೋದು, ಅದೇ ಇನ್ನು ಹೋಗ್ಬೇಕು, ನಾನು ನೋಡಬೇಕು ಅಂತ. ಇದೊಂದು ಆಸೆ ಪೂರೈಸ್ಕೊಂಡಂಗೆ ಆಯಿತು. ಇದು ಪೂರ್ತಿ ತಮಿಳ್ನಾಡು ನೋಡಿ. ಅಲ್ಲಿ ಪುಟ್ಟ ಮನೆಗಳು ಸರಿಯಾಗಿ ಕಾಣೋದಿಲ್ಲ ಇದರಲ್ಲಿ. ಎಷ್ಟು ಸಖತ್ತಾಗಿದೆ ವ್ಯೂ ಅಂದರೆ, ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಮತ್ತು ಎಲ್ಲರೂ ರೆಸ್ಟ್ ಮಾಡ್ತಾ ಕೂತಿದ್ದೀವಿ. ಬೆಟ್ಟ ಹತ್ತಿ ಸುಸ್ತಾಯಿತು. ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಾನು ಈ ಬೆಟ್ಟ ಹತ್ತೀನಿ ಅಂತ. ಯಾಕಂತಂದರೆ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೇ ಗಾಡಿನಲ್ಲಿ ಹೋಗ್ಬೇಕಾದ್ರೆ, ಅಂದರೆ ಇದು ಮೊದಲೆಲ್ಲ ಈ ಬೆಟ್ಟ ಕಾಲ್ನಡಿಗೆನಲ್ಲಿ ಹೋಗ್ತಾಯಿದ್ರು, ಅಂದರೆ ನಡ್ಕೊಂಡು ಹೋಗ್ತಾಯಿದ್ರು. ಹೆಂಗಿರೋದು ಅಂತಂದರೆ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋರು. ಬೆಟ್ಟ ಹತ್ತೋದಕ್ಕೆ ಆಗೋದೇ ಇಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಧೈರ್ಯ ಮಾಡ್ತಿರ್ಲಿಲ್ಲ ಇಲ್ಲಿಗೆ ಬರೋದಕ್ಕೆ. ಇವಾಗ ಈಗೊಂದು 3 ವರ್ಷದಿಂದ ಗಾಡಿ ಹಾಕಿದ್ದಾರೆ. ಅದೇ ಒಂದೇ ಒಂದು ಬೊಲೊರೋ ಗಾಡಿ, ಟ್ರಕ್ಸ್ ಥರ ಇರುತ್ತಲ್ಲ, ಅದು ಹೋಗುತ್ತೆ. ಅದು ಹೋಗ್ಬೇಕಾದ್ರೆ ಭಯ ಆಗುತ್ತೆ, ಹಂಗೆ ಹೋಗುತ್ತೆ ಅದು. ಪಾಪ ಆದರೂ ಕರ್ಕೊಂಡು ಹೋಗ್ತಾರಲ್ಲ, ಅಷ್ಟಕ್ಕೆ ಖುಷಿ ಪಡಬೇಕು. ಅದರಲ್ಲಿ ಹೋಗ್ಬೇಕಾದ್ರೆ ಈ ಕತ್ರಿ ಬೆಟ್ಟದ್ದು ಇದು ತುದಿ ಗಿರಿ ಇದೆಯಲ್ಲ, ಇದು ಕಾಣಿಸುತ್ತೆ. ಅಲ್ಲಿ ಹಾಕಿದಾರಲ್ಲ ಆರೆಂಜ್ ಕಲರ್ದು ಒಂದು ಫ್ಲ್ಯಾಗ್ ಹಾಕಿದಾರಲ್ಲ, ಅದೆಲ್ಲ ಕಾಣಿಸುತ್ತೆ. ತುದಿನಲ್ಲಿ ಒಂದು ಸ್ವಲ್ಪ ತ್ರಿಶೂಲ ಕಾಣುತ್ತೆ. ಅಲ್ಲಿ ಹೇಳೋರು, ಅದೇ ಗಿರಿ ಅಂತಂದರೆ ತ್ರಿಶೂಲ ಕಾಣುತ್ತಲ್ಲ, ಅದೇ ಅಂತ ಹೇಳೋರು. ಅದು ನನಗಂತೂ ಧೈರ್ಯ ಸಾಲ್ತಿರ್ಲಿಲ್ಲ, ನಿಜವಾಗ್ಲೂ ಇಷ್ಟು ಎತ್ತರದ ಬೆಟ್ಟ ನಾನು ಹತ್ತೀನ ಅಂತ. ಆದರೆ ಹತ್ತಿದ್ದೀನಲ್ಲ, ಲೈಫಲ್ಲಿ ಒಂದು ಸಲನಾರು ಇಲ್ಲಿಗೆ ಬಂದನಲ್ಲ ಅನ್ನೋ ಖುಷಿ ನನಗೆ. ಈ ಬೆಟ್ಟದ ಹೆಸರು ಬಂದು ಕತ್ರಿ ಬೆಟ್ಟ ಅಂತಲೇ ಕರೆಯೋದು. ಏನಕ್ಕೆ ಆ ರೀತಿ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅದು ಕತ್ರಿ ಶೇಪಲ್ಲಿ ಕಾಣುತ್ತಂತೆ, ಅದಕ್ಕೆ ಕತ್ರಿ ಬೆಟ್ಟ ಅಂತ ಅಂತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಈ ವಿಡಿಯೋ ಇಷ್ಟೇ. ಎಲ್ಲ ಪೂರ್ತಿ ಫ್ಯಾಮಿಲಿ ಪೂರ್ತಿ ಇದ್ದೀವಿ.
ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.